ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಂದು ನಡೆದಂತಹ ಮೊರಾರ್ಜಿ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ಇದು A2 ಸಿರೀಸ್ನ ಒಂದು ಪ್ರಶ್ನೆ ಪತ್ರಿಕೆಯ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ 41, 42, 43 ಮತ್ತು 44ನೇ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಹೌದಾ? ಹಾಗಾದ್ರೆ ಇವತ್ತು ನಾವು 45ನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ 32,357 ಪ್ಲಸ್ 28,467 ಮೈನಸ್ 47,642. ಹೌದಾ? ಹಾಗಾದ್ರೆ ಇದನ್ನ ಕೂಡಿಸಬೇಕು, ಆಮೇಲೆ ಬಂದ ಉತ್ತರವನ್ನ ಅದರಲ್ಲಿ ಕಲಿಬೇಕು ಅಂತೇಳಿ ಪ್ರಶ್ನೆ ಇದೆ. ನೋಡಿ, ಇದು ಸುಲಭವಾದಂತ ಪ್ರಶ್ನೆ ಆಗಿದ್ರು ಕೂಡ ಇದರ ಮುಖಾಂತರ ಮುಂದಿನ ಸಲ ಯಾವ ರೀತಿಯಾದಂತ ಪ್ರಶ್ನೆಯನ್ನ ಕೇಳಬಹುದು ಅನ್ನೋದನ್ನು ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, 32,357 ಪ್ಲಸ್ 28,467. ಹಾಗಾದ್ರೆ ಇದನ್ನ ಕೂಡಿಸಬೇಕಾಗಿದೆ. ಹಾಗಾದ್ರೆ ಇದು ಯಾವ ಲೆಕ್ಕ ಅಂದ್ರೆ ಸಂಕಲನ ಲೆಕ್ಕ. ಹಾಗಾದ್ರೆ ಇದನ್ನ ಕೂಡಿಸಬೇಕಂದಾಗ ಹಾಗಾದ್ರೆ 32,365 ಏನಾಗ್ತಾ ಇದೆ? ನಮ್ಗೆ ಈಗಾಗಲೇ ಆ ವಿಷಯಗಳು ಕೂಡ ಗೊತ್ತಿರಬೇಕು. ಏನಂದ್ರೆ ಸಂಕಲ್ಯ ಪ್ಲಸ್ ಸಂಕಲಕ ಇಕ್ವಲ್ ಟು ಸಂಕಲನ. ನೋಡಿ, ಹೌದು, ಇದು ಸೂತ್ರ. ಸಂಕಲ್ಯ ಪ್ಲಸ್ ಸಂಕಲಕ ಇಕ್ವಲ್ ಟು ಸಂಕಲನ. ಹೌದಾ? ಹಾಗಾದ್ರೆ ಈ ಒಂದು ಸಂಖ್ಯೆ ಏನಾಯ್ತು? ಸಂಕಲ್ಯ ಆಯ್ತು. ಈ ಸಂಖ್ಯೆ ಸಂಕಲಕ ಆಯ್ತು. ಹಾಗಾದ್ರೆ ಇವನ್ನ ಎರಡು ಕೂಡಿಸಿದಾಗ ನಮಗೆ ಏನು ಬರ್ತಾ ಇದೆ? ಸಂಕಲನ ಬರ್ತಾ ಇದೆ. ಹಾಗಾದ್ರೆ ಸಂಕಲನ ಅಂದ್ರೆ ಗೊತ್ತಿದೆ, ಏನು? ಕೂಡಿಸುವುದು. ಹಾಗಾದ್ರೆ ಸಂಕಲ್ಯ ಅಂದ್ರೆ ಏನು? ನೋಡಿ, ನಾವು ಈಗಾಗಲೇ ಹೇಳ್ತೇವೆ 5ಕ್ಕೆ 4 ಕೂಡಿಸಿ ಅಂತ ಹೇಳ್ತೇವೆ. ಹೌದಾ? ಹಾಗಾದ್ರೆ 5ಕ್ಕೆ 4 ಕೂಡಿಸಿದಾಗ ನಮಗೆ ಏನಾಗ್ತಾ ಇದೆ? 9 ಬರ್ತಾ ಇದೆ. ಹಾಗಾದ್ರೆ ಇಲ್ಲೇನಿದೆ? ಇದನ್ನು ಕೂಡಿಸಿ ಅಂದಾಗ ನೋಡಿ, ಕೂಡಿಸುವ ಸಂಖ್ಯೆ. ಹೌದಾ? ಇದನ್ನು ಕೂಡಿಸಿ ಅಂದಾಗ ಕೂಡಿಸುವ ಸಂಖ್ಯೆ ಏನಾಯ್ತು? ಸಂಕಲಕ. ಕೂಡಿಸುವ ಸಂಖ್ಯೆಗೆ ಸಂಕಲಕ ಅಂತೇವಿ. ಇದು ಕೂಡಿಸಿಕೊಳ್ತಾ ಇದೆ. ಹಾಗಾದ್ರೆ ಕೂಡಿಸಿಕೊಳ್ಳುವಂತ ಸಂಖ್ಯೆಗೆ ನಾವು ಸಂಕಲ್ಯ ಅಂತ ಹೇಳ್ತೇವೆ. ಹೌದಾ? ಹಾಗಾದ್ರೆ ಈ ರೀತಿಯಾದಂತ ಪ್ರಶ್ನೆಯನ್ನು ಕೊಟ್ಟು ಇದರಲ್ಲಿ ಸಂಕಲ್ಯ ಯಾವುದು, ಸಂಕಲಕ ಯಾವುದು ಅಂತೇಳಿ ಕೇಳುವಂತ ಸಾಧ್ಯತೆಗಳು ಇರ್ತಾವೆ ಅಂತ ಹೇಳ್ತಾ ಈ ಒಂದು ಹೆಚ್ಚಿನ ಮಾಹಿತಿಯನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಹಾಗಾದ್ರೆ ಈಗ ಏನ್ ಮಾಡ್ಬೋದು ಹೇಳಿ? ಇದನ್ನ ಕೂಡಿಸೋಣ. ನೋಡಿ, ಬಿಡಿ ಸ್ಥಾನದಲ್ಲಿ ಏನಿದೆ? ಹೌದಾ? 7 ಇದೆ. 7ಕ್ಕೆ 7 ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 14. ಕೈಲ 1. 10ರ ಸ್ಥಾನ 5 1 6. 6 6 12. ಹೌದಾ? ಕೈಲ 1. 3 1 4. 3 1 4. 4 4 ಎಷ್ಟಾಯ್ತು? 8 ಆಯ್ತು. ಹೌದಾ? ಆಮೇಲೆ ನೋಡಿ, ಬಿಡಿ 10 100 1000 ಸ್ಥಾನದಲ್ಲಿ ಇಲ್ಲಿ 2 ಇದೆ, ಇಲ್ಲಿ 8 ಇದೆ. 2ಕ್ಕೆ 8 ಕೂಡಿಸಿದಾಗ 10 ಆಯ್ತು. ಏನ್ ಬಂತು? ಕೈಲ ಬಂತು. 3ಕ್ಕೆ 1 ಕೂಡಿಸಿದ 4. 4ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು? 6 ಆಯ್ತು. ಹೌದಾ? ಈಗ ನೋಡಿ, ಸಂಕಲನ ಬಂತು. ಸಂಕಲನ ಅಂದ್ರೆ ಏನು? ಕೂಡಿಸಿದಾಗ ಬರುವಂತಹ ಉತ್ತರಕ್ಕೆ ನಾವೇನಂತ ಕೇಳ್ತೀವಿ? ಸಂಕಲನ ಅಂತೇಳಿ ಕೇಳ್ತಾ ಇದೀವಿ. ನೆಕ್ಸ್ಟ್ ನೋಡಿ, ಇವನ್ ಎರಡು ಕೂಡಿಸ್ಬೇಕು. ಈ ಬಂದಂತ ಉತ್ತರದಲ್ಲಿ ನಾವೇನ್ ಮಾಡ್ಬೇಕಾಗಿದೆ? 47,642ನ್ನ ಕಳಿಬೇಕಾಗಿದೆ. ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಬರ್ಕೋಬೇಕಂದ್ರೆ, ಇಲ್ಲಿ ಎಷ್ಟು ಬಂದಿದೆ? 60,824 ಮೈನಸ್ 47,642. ಹೌದಾ? ಹಾಗಾದ್ರೆ ಇಲ್ಲಿಯೂ ಕೂಡ ನಾವೇನು
ಇದು ಯಾವ ಲೆಕ್ಕ? ವ್ಯವಕಲನ ಲೆಕ್ಕ. ಇದು ಯಾವ ಲೆಕ್ಕ? ವ್ಯವಕಲನ ಲೆಕ್ಕ. ಇಲ್ಲಿಯೂ ಕೂಡ ವ್ಯವಕಲ್ಯ ಮೈನಸ್ ವ್ಯವಕಲಕ ಈಸ್ ಈಕ್ವಲ್ ಟು ವ್ಯವಕಲನ ಅಂತೇಳಿ ಬರ್ತಾ ಇದೆ. ವ್ಯವಕಲನ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಕಳೆಯುವುದು. ಹೌದಾ? ಹಾಗಾದ್ರೆ ಇಲ್ಲಿ ಯಾವ ಎರಡು ಶಬ್ದಗಳು ಹೊಸವಾಗಿ ಬಂದಿದ್ದಾವೆ? ವ್ಯವಕಲ್ಯ, ವ್ಯವಕಲಕ. ನೋಡಿ ನಾವ್ ಏನ್ ಹೇಳ್ತಾ ಇದ್ದೀವಿ? ಇದರಲ್ಲಿ ಇದನ್ನು ಕಳೆಯಿರಿ ಅಂತ ಹೇಳ್ತೇವೆ. ಹಾಗಾದ್ರೆ ನೋಡ್ರಿ, ಇದು ಕಳೆದುಕೊಳ್ಳುವಂತ ಸಂಖ್ಯೆ ಏನಂತೀವಿ? ವ್ಯವಕಲಕ ಅಂತೀವಿ. ಹೌದಾ? ಇದು ಕಳಿಸಿಕೊಳ್ಳುವಂತ ಸಂಖ್ಯೆ, ಇದು ಕಳೆಯುವಂತ ಸಂಖ್ಯೆ. ಅದಕ್ಕೆ ಏನಂತೀವಿ? ವ್ಯವಕಲ್ಯ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇದರಲ್ಲಿ ಇದನ್ನು ಕಳೆದಾಗ ನಮಗೇನು ಬರ್ತದಲ್ಲ ಉತ್ತರ, ಅದಕ್ಕೆ ನಾವು ಏನಂತೀವಿ? ವ್ಯವಕಲನ ಅಂತೀವಿ. ವ್ಯವಕಲ್ಯದಲ್ಲಿ ವ್ಯವಕಲಕವನ್ನು ಕಳೆದಾಗ ನಮಗೆ ವ್ಯವಕಲನ ಬರ್ತಾ ಇದೆ. ಹಾಗಾದ್ರೆ ನೋಡಿ, 60,824 ಮೈನಸ್ 47,642 ಇದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. 4ರಲ್ಲಿ 2 ಕಳೆದಾಗ 2, 2ರಲ್ಲಿ 4 ಕಳೆಯಕ್ ಬರಲ್ಲ, ಕೈಲಾ ತಗೋಬೇಕು. 12ರಲ್ಲಿ 4 ಕಳೆದಾಗ ಎಷ್ಟಾಗ್ತದೆ? 8. 8ರಲ್ಲಿ 6 ಕಳೆದ್ರೆ 8ರಾಗ 6 ಕಳೆದ್ರೆ 2, 2 ಕಳೆದ್ರೆ 1. 0ಯಲ್ಲಿ 7 ಕಳೆಯಕ್ ಬರಲ್ಲ, ಕೈಲಾ ತಗೋಬೇಕು. 10ರಲ್ಲಿ 7 ಕಳೆದಾಗ 3 ಆಯ್ತು. 6ರಲ್ಲಿ 4 ಕಳೆದ್ರೆ 2, 2 ಕಳೆದ್ರೆ 1. ಹಾಗಾದ್ರೆ ಎಷ್ಟು ಬಂತು? 13,182. ಹೌದಾ? ಈಗ ನೋಡಿ, ಇಲ್ಲಿ ವ್ಯವಕಲನ ಎಷ್ಟು ಬಂತು? 13,182 ಬಂತಂತೇಳಿ ಈ ರೀತಿಯಾಗಿ ನಾವು ಹೇಳಿದ್ದೇವೆ. ಹಾಗಾದ್ರೆ ಈ ಕೂಡ್ಸುದು ಕಳೆಯುವುದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ ಸಂಕಲ್ಯ, ಸಂಕಲಕ, ಈ ಎರಡು ಹೊಸ ಶಬ್ದಗಳು ಮತ್ತು ವ್ಯವಕಲ್ಯ, ವ್ಯವಕಲಕ. ಸಂಕಲ್ಯ ಎದಕ್ಕಂತಾರೆ? ಸಂಕಲಕ ಎದಕ್ಕಂತಾರೆ? ವ್ಯವಕಲ್ಯ ಎದಕ್ಕಂತಾರೆ? ವ್ಯವಕಲಕ ಎದಕ್ಕಂತಾರೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿನ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ರೆ ನಿಮ್ಗೆ ಅನುಕೂಲ ಆಗ್ಬೋದು ಅನ್ನುವಂತ ದೃಷ್ಟಿಯಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದನ್ನ ಚರ್ಚೆ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.